ಈಗ ಒಂದೆರಡು MCQ ಪ್ರಶ್ನೆಗಳನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ ಎಲ್ಲ ನೋಡಿಕೊಂಡು ಆನಂತರ 1 ಮಾರ್ಕ್ಸಿನ ಕ್ವಶನ್ಗೆ ಹೋಗ್ತೀನಿ. ಇಲ್ಲಿ ಒಂದನೇ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಒಂದನೇ ಪ್ರಶ್ನೆಗೆ ಉತ್ತರ ಏನಿದೆ, ಎ ಅಂತ ಆನ್ಸರ್ ಇದೆ. ಪ್ರಶ್ನೆ ಫಿಕ್ಸ್ ಪ್ರಶ್ನೆ ಯಾವುದು ಅಂತಂದರೆ ವಿಶ್ವ ಪರಿಸರ ದಿನಾಚರಣೆ ಯಾವಾಗ? 5th ಜೂನ್. ಅದೇ ರೀತಿ ನೆಕ್ಸ್ಟ್ ಲೀಬಿಯಾದ ನಿರಂಕುಶಾಧಿಕಾರಿ ಹೆಸರು ಏನಂತಂದರೆ ಮೊಹಮ್ಮದ್ ಗಡಾಫೆ. ಇಲ್ಲಿ ಸ್ಪೆಲ್ಲಿಂಗನ್ನು ಸ್ವಲ್ಪ ಇದನ್ನು ಮಾಡಿದ್ದಾರೆ, ಚೇಂಜ್ ಮಾಡಿದರೆ. ಹೆಸರು ಮೊಹಮ್ಮದ್ ಗಡಾಫೆ. ಈ ಒಂದು ಚಿತ್ರವನ್ನು ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂತಂದರೆ ಇದು ವಿಶ್ವಸಂಸ್ಥೆ ಅಂತ ಕುರಿತು ಅದು ಗೊತ್ತಾಗುತ್ತೆ. ಯಾಕಂದರೆ ವಿಶ್ವಸಂಸ್ಥೆಯಲ್ಲಿ ಎಲ್ಲ ರಾಷ್ಟ್ರಗಳನ್ನು ಆಲ್ರೆಡಿ 210 ರಾಷ್ಟ್ರ ಇದೆ. ಸೊ ಇದೊಂದು ಆನ್ಸರ್. ಅದೇ ರೀತಿ ನೆಕ್ಸ್ಟ್ ನೋಡ್ಕೊಳ್ಳಿ, ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿರ್ತಕ್ಕಂಥದ್ದು? ಸಿ ಆನ್ಸರ್. ಈಗ ನೆಕ್ಸ್ಟ್ ಇದೇನಪ್ಪ, ಈಗ ಹೊಂದಿಸಿ ಬರೆಯರಿಗಿಂತ ಪೂರ್ವದಲ್ಲಿ ನಾವು ಬಿಟ್ಟ ಸ್ಥಳ ನೋಡ್ಕೊಂಡ್ಬಿಡೋಣ. ಯಾವುದು? 6ನೇ ಒಂದು ಡ್ಯಾಶ್ ರವರು ತಾವು ಆಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷ, ಅದು ಸ್ಪೀಕರ್. ನೆಕ್ಸ್ಟ್ 7ನೇ ಒಂದು ಪ್ರಶ್ನೆಗೆ 2002. 8ನೇ ಪ್ರಶ್ನೆಗೆ LA ಕಾಫ್ಮೆನ್. 9 ಇದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೆಗ್. CHGM ನ ನಾಯಕತ್ವ ಡ್ಯಾಶ್ ದೇಶ ವಹಿಸಿರ್ತಕ್ಕಂಥದ್ದು ಅಂತಂದರೆ ಅದು ಯಾವುದು? ಇಂಗ್ಲೆಂಡ್. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ. ನಾನು ಆಲ್ರೆಡಿ ಹೊಂದಿಸಿ ಬರೆಯಿರಿ ಮ್ಯಾಚ್ ಮಾಡಿಬಿಟ್ಟಿದ್ದೀನಿ. ಇದನ್ನು ನೋಡ್ಕೊಳ್ಳಿ, ನೀವು ಇದನ್ನು ಲಿಟ್ರಲಿ ನೋಡ್ಕೊಂಡ್ಬಿಡಿ. ನಾನು 1 ಅಂಕದ ಪ್ರಶ್ನೆಗಳೇನಿದೆಯಲ್ಲ ಇದನ್ನೆಲ್ಲ ಕಂಬೈಂಡ್ ಮಾಡಿದ್ದೀನಿ. ಕಂಬೈಂಡ್ ಮಾಡಿ ನಿಮ್ಗೆ ಕೊಡ್ತಾ ಇದ್ದೇನೆ. ಈಗ ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಹೋಗ್ತೀನಿ ನಾನು. ಇಂಗ್ಲೀಷ್ ಮೀಡಿಯಮ್ಗೂ ಅದೇ ಕನ್ನಡ ಮೀಡಿಯಮಲ್ಲಿ ಏನೇ ಈಗೊಂದು ಕ್ವಶನಿಗೆ ಆನ್ಸರ್ ಹೇಳಿದ್ದೀನಲ್ಲ ಅದೇ ಆನ್ಸರ್ ಇದಕ್ಕೂ ಸೇಮ್ ಇರುತ್ತೆ. ಜಸ್ಟ್ ನೀವು ಅದನ್ನು ಇಂಗ್ಲೀಷಲ್ಲಿ ನೋಡ್ಕೊಂಡ್ಬಿಟ್ರೆ ಆಯಿತು. ಅದೇ ಪ್ರಶ್ನೆ ಎಷ್ಟು ಸಿಂಪಲ್ ಇದೆ, ನಾನು ಹೇಳಿದ್ದೀನಿ ನೋಡಿ. ಇದೇ ಈಗ ಹೊಂದಿಸಿ ಬರೆಯರಿ ಆಗಿರ್ಬೋದು. ಇಲ್ಲಿ ನೋಡಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ನೀವೇ ಆ ಆಪ್ಷನ್ ನೋಡ್ಕೊಂಡು ನೀವು ಅದನ್ನು ಇದು ಮಾಡಿ. ಆದರೆ ಮುಂದೆ ಬರ್ತಕ್ಕಂಥ PDF ಅಲ್ಲಿ ನಾನು ಇಂಗ್ಲೀಷನ್ನು ಎಲ್ಲ ಕಂಬೈಂಡ್ ಮಾಡಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ನೀಡಿರ್ತಕ್ಕಂಥ ಒಂದು ಕಾಯ್ದೆ ಯಾವುದು ಅಂತಂದರೆ 1909 ಮಿಂಟೋ ಮಾರ್ಲೆ ಸುಧಾರಣೆ. ನೆಕ್ಸ್ಟ್ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾವಲುಗಾರ ಎಂದು ಇದು ಕಾವಲುಗಾರ ವ್ಯವಸ್ಥೆಯಲ್ಲಿ ಕಾವಲುಗಾರ ಎಂದು ಪರಿಗಣಿಸಲಾಗಿದೆ ಅಂತಂದರೆ ಅದು ವಿರೋಧ ಪಕ್ಷ. ನೆಕ್ಸ್ಟ್ ಮೈಸೂರಿನ ತಾತಯ್ಯ ಅಂತ ವೆಂಕಟಕೃಷ್ಣಯ್ಯ ಅವರನ್ನ ಕರೀತಾರೆ. ಇಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಪಕ್ಷ ಬಹುಮತವನ್ನು ಪಡೆದಿದ್ದಾಗ ಅವರು ಏನು ಮಾಡ್ತಾರೆ ಅಂತಂದರೆ ಒಂದು ಕೊಲಿಯೇಷನ್ ಅನ್ನು ಮಾಡಿ ಅಲ್ಲಿ ಅವರು ಇದನ್ನು ಮಾಡ್ತಾರೆ, ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತಾರೆ. ನೆಕ್ಸ್ಟ್ 5ನೇ ಆನ್ಸರ್ ಬೈನ್. ಮತ್ತೆ ಚುನಾವಣೆಯ ಮೂಲ ಪದ ಎಲಿಗೆರೆ ಎಂಬ ಪದ ಎಲ್ಲಿಂದ ಬಂದಿದೆ ಅಂತಂದರೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಪುನರುಜ್ಜೀವನ ಅವಧಿಯಲ್ಲಿ ಭಾರತದ ಪಿಡುಗುಗಳನ್ನು ಹೋಗಲಾಡಿಸಲು ಶ್ರಮಿಸಿರ್ತಕ್ಕಂಥವರು ರಾಜಾರಾಮ್ ಮೋಹನ್ ರಾಯ್. ಬಂಗಾಳ ಸರ್ಕಾರವು ನೀಲಿ ಬೆಳೆಯನ್ನು 9ನೇದಕ್ಕೆ ಏನಂತ ಇದೆ ಮೂಲ ತತ್ವವಾಗಿದೆ ಅಂತಂದರೆ ಪಂಚಶೀಲ ತತ್ವ. ಪಂಚಶೀಲ ಅಂದ ತಕ್ಷಣ 51ನೇ ವಿಧಿ ನೆನ್ಪಿಟ್ಕೊಂಡ್ಬಿಡಿ, ಅದು ಬೇಕು ಫಾರಿನ್ ಪಾಲಿಸಿ. ನೆಕ್ಸ್ಟ್ ಇದು 1972 ಶಿಮ್ಲಾ ಒಪ್ಪಂದಕ್ಕೆ ಗಾಂಧಿ ಮತ್ತು ಡ್ಯಾಶ್ ಜಡ್ಡೆ ಬುಟ್ಟು. ಹೊಂದಿಸಿ ಬರೀರಿ ಹೊಂದಿಸಿದ್ದೀನಿ ನೋಡಿ, ಹೊಂದಿಸಿ ಬರೀರಿ ಆಲ್ರೆಡಿ ಹೊಂದಿಸ್ಬಿಟ್ಟಿದ್ದೀನಿ ನೋಡಿ, ಹೊಂದಿಸ್ಬಿಡಿ. ಸೇಮ್ ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ದು ಅದೇ ಆನ್ಸರ್ ಎಲ್ಲ ಸೇಮ್ ಇರುತ್ತೆ, ಜಸ್ಟ್ ನೀವು ಟಿಕ್ ಮಾಡ್ಕೊಳೋದು ಅಷ್ಟೇ. ಯಾವ ಕಾಯ್ದೆಯನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಲಾಯಿತು? 1858. ನೆಕ್ಸ್ಟ್ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಕೊಡಿ. ಲೋಕಸಭಾ. ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆಗೆ ನೀವು ಆಲ್ರೆಡಿ ಆನ್ಸರ್ ಕೊಡಿ. ಇದಕ್ಕೆ ಲಿಂಗಾಧಾರಿತ ಅಸಮಾನತೆ ಅಂತ ಕರಿತೀವಿ. ಇಲ್ಲಿ ಹಣದ ಚಿತ್ರ ಏನೋ ಕೊಟ್ಟಿದ್ದಾರೆ, ಬಟ್ ಉತ್ತರ ಇದಕ್ಕೆ ಲಿಂಗಾಧಾರಿತ ಅಸಮಾನತೆ. ನೆಕ್ಸ್ಟ್ ರಾಜಕೀಯ ವ್ಯವಸ್ಥಿತವಾಗಿರ್ತಕ್ಕಂಥದ್ದು ಇದು ರಾಜಕೀಯ ಸಂಸ್ಕೃತಿ. ಭಾರತದಲ್ಲಿ ಮತದಾನಕ್ಕೆ ನಿಗದಿಪಡಿಸಿರ್ತಕ್ಕಂಥ ವಯಸ್ಸು ಅಂದರೆ 18. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರು ಅಥವಾ ಇವರ ನಿವೃತ್ತಿ ವಯಸ್ಸು ಎಷ್ಟಂತಂದರೆ 65. ನೆಕ್ಸ್ಟ್ BR ಅಂಬೇಡ್ಕರ್ ಅವರು ಪ್ರಾರಂಭಿಸಿರ್ತಕ್ಕಂಥ ಪತ್ರಿಕೆ ಅಂದರೆ ಫಿಕ್ಸ್ ಪ್ರಶ್ನೆ, ಇದು ಮೂಕನಾಯಕ. ವೆಸ್ಟ್ ಪಾಲಿಯಾ ಒಪ್ಪಂದ 1648. ಕೋಲಿಯೇಷನ್ ಪದ ಎಂಬ ಒಂದು ಪದವು ಕೋಲಿಯೇಷಿಯೆ ಎಂಬ ಪದದಿಂದ ಬಂದಿದೆ. ಹೊಂದಿಸಿ ಬರೆಯಿರಿ, ಹೊಂದಿಸಿದ್ದೀನಿ ನೋಡಿ. 1 ಅಂಕದ ಪ್ರಶ್ನೆಯನ್ನು ಕಂಬೈಂಡ್ ಮಾಡಿದ್ದೀನಿ, ಮುಂದೆ ಕೊಡ್ತೀನಿ. ಇಂಗ್ಲೀಷ್ ಮೀಡಿಯಮೂ ಇದೆ, ಸೇಮ್ ಇಂಗ್ಲೀಷ್ ಮೀಡಿಯಮಲ್ಲಿ ಏನಿದೆಯಲ್ಲ ಅದನ್ನೇ ನೀವು ಆನ್ಸರನ್ನು ಟಿಕ್ ಮಾಡ್ಕೊಳ್ಳಿ ಅಷ್ಟೇ, MCQ ಪ್ರಶ್ನೆ. ನೆಕ್ಸ್ಟ್ ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಪ್ರಭುತ್ವ? ಭಾರತ. ಪ್ರತ್ಯಕ್ಷ ಚುನಾವಣೆ ಉದಾಹರಣೆ ಲೋಕಸಭೆ. ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ. IAS ತರಬೇತಿ ಮಸೂರಿ ಅಂತ ಇದೆ. ನೆಕ್ಸ್ಟ್ ಯಾವ ದಿನ ಕಾರ್ಮಿಕರ ದಿನಾಚರಣೆ? ಮೇ 1. ಯಾವ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಕಡ್ಡಾಯವಾಗಿರ್ತಕ್ಕಂಥದ್ದು? 6ರಿಂದ 14. ಪ್ರಶ್ನೆಯನ್ನು ಲಿಟ್ರಲಿ ಬರ್ಕೋಬೇಕು ನೀವೆಲ್ಲ. ಇಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್
ಪಕ್ಷಾಂತರದ ಇನ್ನೊಂದು ಹೆಸರು ಫ್ಲೋರ್ ಕ್ರಾಸಿಂಗ್. KPSC ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟು ಅಂತಂದರೆ 62. ವಿಶ್ವ ಮಾನವ ಹಕ್ಕುಗಳ ಘೋಷಣೆ ಆಗಿರ್ತಕ್ಕಂಥದ್ದು 1948. ಹೊಂದಿಸಿ ಬರೆಯಿರಿ, ಹೊಂದಿಸಿದ್ದೀನಿ, ವೆಸ್ಟ್ಫಾಲಿಯಾ ಒಪ್ಪಂದ. ಇನ್ನು ನೋಡಿ, ಹೊಂದಿಸಿ ಬರೆಯಿರಿ ಅಂತ ಹೇಳ್ತೀನಿ. ಇವೇ ಪ್ರಶ್ನೆ MCQ ಅಲ್ಲಿ 1 ಮಾರ್ಕ್ಸ್ ಕ್ವಶನಲ್ಲಿ, MCQ ಅಲ್ಲಿ 1 ಮಾರ್ಕ್ಸ್ ಕ್ವಶನಲ್ಲಿ ಹೊಂದಿಸಿ ಬರೆಯಿರಿ. ಇವು ರಿಪೀಟ್ ಆಗ್ತಾ ಇದೆ, ಒಂಥರ ಸೈಕಲ್ ಥರ ರಿಪೀಟ್ ಆಗ್ತಾ ಇದೆ. ಇದಿಷ್ಟನ್ನು ನಾವು ನೋಡ್ಕೊಳ್ಳೋಣ. ಇವೇ ಪ್ರಶ್ನೆ ಬರುತ್ತೆ, ಲಿಟ್ರಲಿ 200% ಗ್ಯಾರಂಟಿ ಕೊಟ್ಟು ಹೇಳ್ತಾ ಇದ್ದೇನೆ. ಈ ಪ್ರಶ್ನೆಗಳನ್ನ ಜಸ್ಟ್ ಓದ್ಕೊಂಡ್ಬಿಡಿ. ಏನು ನಾನು ಸಾಲ್ವ್ ಮಾಡ್ತಾ ಇದ್ದೇನೆ ಅವೇ ಅಷ್ಟೇ ಪ್ರಶ್ನೆ ಸಾಕು. ನೆಕ್ಸ್ಟ್, ಪ್ಯಾರಾಮೌಂಟ್ಸ್ ಅಂತಂದರೆ ದೇಶೀಯ ಸಂಸ್ಥಾನಗಳ ಸ್ವಾಯತ್ತತೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಎಲ್ಲ ಮತದಾರರು ತಾರತಮ್ಯವಿಲ್ಲದೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತಂದರೆ ವಯಸ್ಸಿನ ಆಧಾರದ ಮೇಲೆ ಮತದಾನ ಮಾಡುವುದು. 18 ವರ್ಷ ತುಂಬಿರ್ತಕ್ಕಂಥ ಎಲ್ಲ ವಯಸ್ಸಿನವರು ಮಾಡ್ತಕ್ಕಂಥದ್ದು. ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು? ಇದು ಬಿ ಆನ್ಸರ್, ಮುಖ್ಯ ಕಾರ್ಯದರ್ಶಿ. ಅದೇ ರೀತಿ ಚಿತ್ರವನ್ನು ಪರಿಗಣಿಸಿ. ಇಲ್ಲಿ ನೋಡಿ, ಇಲ್ಲಿ ಒಬ್ಬರು ಏನು ಮಾಡ್ತಾ ಇದ್ದಾರೆ, ನೀರನ್ನು ಕುಡಿತಾ ಇದ್ದಾರೆ, ಇಲ್ಲಿ ನೀರನ್ನು ಹಾಕ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಏನಂತಂದರೆ ಸಾಮಾಜಿಕ ಅಸಮಾನತೆ. 86ನೇ ತಿದ್ದುಪಡಿ 2002. ನೆಕ್ಸ್ಟ್, ಈ ಚಿನ್ನ ಇದು ಏನದು, ಬಿಟ್ಟ ಸ್ಥಳವನ್ನು ಹೊಂದಿಸಿ, ಬಿಟ್ಟ ಸ್ಥಳವನ್ನು ತುಂಬೋಣ. ಭಾರತದ ಮಧ್ಯಂತರ ಸರ್ಕಾರ ಸ್ಥಾಪನೆ ಆಗಿರ್ತಕ್ಕಂಥದ್ದು 1942. ಅದೇ ರೀತಿ ಚುನಾವಣೆ ಪದದ ಮೂಲ ಪದ ಎಲಿಗೆರೆ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದ್ದು ಯಾವಾಗ ಅಂತಂದರೆ 1985. ಯಾವುದಕ್ಕೆ ಶಾಶ್ವತ ನಾಗರಿಕ ಸೇವಾ ವರ್ಗವು ಶಾಶ್ವತ ಕಾರ್ಯಾಂಗ ಅಂತ ಕರೀತೀವಿ. ಹೊಂದಿಸಿ ಬರೆಯಿರಿ ನೋಡೋಣ. ಒಂದು ಪ್ರಥಮ ಸಾರ್ವತ್ರಿಕ ಚುನಾವಣೆ 1951ರಿಂದ 52. ಅದೇ ರೀತಿ ವೈವಿಧ್ಯಮಯ ಸಂಸ್ಕೃತಿ ಭಾರತ, ಮೂಕನಾಯಕ ಪತ್ರಿಕೆ ಡಾಕ್ಟರ್ BR ಅಂಬೇಡ್ಕರ್. ಭಾರತದ ಆಡಳಿತ ಸೇವೆಗೆ ಒಂದು ಉದಾಹರಣೆ IAS. ಫಿಕ್ಸ್ ಪ್ರಶ್ನೆ. ಇವೇನೇನು ನಾನು ಕೊಡ್ತಾ ಇದ್ದೇನೆ ಪದೇ ಅವೇ ರಿಪೀಟ್ ಆಗ್ತಾ ಇದೆ. ವಿಡಿಯೋನ ಕೊನೆಗೊಂಡು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತಂದರೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಆಯಿತು. ಮತದಾರರ ದಿನ ಜನವರಿ 25. 1 ಅಂಕದ ಪ್ರಶ್ನೆ ಎಲ್ಲ ಮುಂದೆ ಬರುತ್ತೆ, ಹೇಳ್ತೀನಿ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ. ಮೊದಲು MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 15 ಮಾರ್ಕ್ಸ್ ಸಿಗ್ತಾ ಇದೆ ನಮಗೆ. ಸೊ ಇದನ್ನು ಕಾನ್ಸಂಟ್ರೇಟ್ ಮಾಡೋಣ, ಅದನ್ನು ಕಾನ್ಸಂಟ್ರೇಟ್ ಮಾಡೋಣ. ಪ್ಯಾರಾಮೌಂಟ್ ಇದು ಪ್ರಶ್ನೆ ಕ್ವಶನ್ ಪೇಪರ್ ರಿಪೀಟ್ ಆಗಿದೆ, ಇದನ್ನು ಬಿಟ್ಟುಬಿಡಿ. ನೆಕ್ಸ್ಟ್ ಸೇಮ್ ಕ್ವಶನ್ಸ್ ಇದೆ, ಇದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಕಂಪನಿಯಿಂದ ಕ್ರೌನ್ ರಿಪೀಟ್ ಆಯಿತು, ಕ್ವಶನ್ ರಿಪೀಟ್ ಆಯಿತು. 1858 ಉಪಚುನಾವಣೆ. ಮುಖ್ಯ ಕಾರ್ಯದರ್ಶಿ ಚಿಪ್ಕೋ ಚಳವಳಿ ಚಾಂಡಿ ಪ್ರಸಾದ್ ಭಟ್. ಜನಾಂಗೀಯತೆ ಅಂದರೆ ಆಫ್ರಿಕಾ ಅಂತ ನೆನ್ಪಿಟ್ಕೊಂಡ್ಬಿಡಿ. ಹೈದರಾಬಾದ್ನ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಅಂತ ಕರೀತಾರೆ. ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ. ಕರ್ನಾಟಕದ ನ್ಯಾಯಮಂಡಳಿ KAT ಸ್ಥಾಪನೆ ಆಗಿರ್ತಕ್ಕಂಥದ್ದು 1986. ಮಾನವ ಹಕ್ಕುಗಳು ಘೋಷಣೆ ಆಗಿರ್ತಕ್ಕಂಥ ವರ್ಷ 1948 ಡಿಸೆಂಬರ್ 10. ಲೋಕಪಾಲರನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಸೈಮನ್ ಆಯೋಗ ಅಂತಂದರೆ ಶಾಸನಾತ್ಮಕ ಆಯೋಗ. ಕಾರ್ಮಿಕರ ದಿನ ಮೇ 1 ರಿಪೀಟ್ ಆಯ್ತಾ ಕ್ವಶನ್. ಅದೇ ರೀತಿ ಭಯೋತ್ಪಾದಕ ನಿಗ್ರಹ ಕಾಯ್ದೆ ಅಂತಂದರೆ ಉಪ ಕಾಯ್ದೆ. ನೆಕ್ಸ್ಟ್ ರಾಜ್ಯ ಸೇವೆಗೆ ಒಂದು ಉದಾಹರಣೆ ಅಂದರೆ KS ಕರ್ನಾಟಕ ಲೋಕಸೇವಾ ಆಯೋಗ. ಸೈಮನ್ ಅಂದರೆ ಶಾಸನ. ಪರೋಕ್ಷ ಚುನಾವಣೆ ಅಂತಂದರೆ ಲೋಕಸಭೆ ಸದಸ್ಯರು, ಸಾರಿ ರಾಜ್ಯಸಭೆ ಸದಸ್ಯರು, ಲೋಕಸಭೆ ಸದಸ್ಯರಲ್ಲ, ರಾಜ್ಯಸಭೆ ಸದಸ್ಯರು. ಇಲ್ಲಿ ನೋಡಿ, ಡಯಾರ್ಕಿ ಅಂದ್ರೆ ಏನು, ದ್ವಿಸರ್ಕಾರ ಪದ್ಧತಿ, ಇದನ್ನೆಲ್ಲ ಮುಂದೆ ಹೇಳ್ತೀನಿ. ಈಗ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೆಯೋರು ಅಷ್ಟೇ. ಇಂಗ್ಲೀಷ್ ಮೀಡಿಯಮ್ಸ್ ಕ್ವಶನ್ ಪೇಪರ್ ಎಲ್ಲ ಏನಿದೆ, ಇದೇ ಇಂಗ್ಲೀಷ್ ಮೀಡಿಯಮಲ್ಲೂ ಸಹ ಏನು ಮಾಡ್ತಾ ಇದ್ದೀನಿ, ಇದು ಜಸ್ಟ್ ನೋಡಿ, ಇದೇ ಆ್ಯಕ್ಟ್ ಬರುತ್ತೆ. ಇದನ್ನು ನೀವೆಲ್ಲ ನೋಡ್ಕೊಳ್ಳಿ. ಇಲ್ಲಿ ಇದಕ್ಕೆ ಆನ್ಸರ್ ಜನರಲ್ ಎಲೆಕ್ಷನ್ ಆಗಿರ್ಬೋದು. ಇಲ್ಲಿ ಚಾಂಡಿ ಪ್ರಸಾದ್ ಭಟ್ ಇಲ್ಲಿದೆ ನೋಡಿ, ಚಾಂಡಿ ಪ್ರಸಾದ್ ಭಟ್ ಆಗಿರ್ಬೋದು. ನೆಕ್ಸ್ಟ್ ಆಫ್ರಿಕಾ. ಕ್ವಶನ್ಸ್ ಏನಿದೆ ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಲಿಟ್ರಲಿ. ನೆಕ್ಸ್ಟ್ ಮತ್ತೆ ಪ್ರಶ್ನೆ ರಿಪೀಟ್ ಆಯಿತು. 1858 ಕಂಪನಿಯಿಂದ ಕ್ರೌನ್ಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು ಆಯಿತಾ. ಜನಪ್ರತಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತವನ್ನು ಹಾಕುವ ಪದ್ಧತಿಯೇ ಸಾರ್ವತ್ರಿಕ ಮತದಾನ ಪದ್ಧತಿ, ಸಾರ್ವತ್ರಿಕ ಚುನಾವಣೆ ಅಂತ ಕರಿತೀವಿ. ನೆಕ್ಸ್ಟ್ ಇದಾದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಇರ್ತಕ್ಕಂಥದ್ದು ಹೈದರಾಬಾದಲ್ಲಿದೆ. ಟೆರರೆ. ಸಂವಿಧಾನದ ಈ ವಿಧಿಯು 51ನೇ ವಿಧಿ ಭಾರತದ ವಿದೇಶಾಂಗ ನೀತಿ ಬಗ್ಗೆ ಸೂಚಿಸ್ತಕ್ಕಂಥದ್ದು. ಪ್ರತಿಯೊಂದು ಪ್ರಶ್ನೆ ಇವೇ ರಿಪೀಟ್ ಆಗುತ್ತೆ. ಎನ್ಯುವಲ್ ಎಕ್ಸಾಮಲ್ಲಿ ಇವೇ ಬರುತ್ತೆ. ವಿಡಿಯೋನ ಕೊನೆ ತನಕ ನೋಡ್ಕೊಂಡ್ಬಿಡಿದ್ವಿ ಅಷ್ಟೇ. ಕರ್ನಾಟಕದ ಆಡಳಿತಾತ್ಮಕ ನ್ಯಾಯಮಂಡಳಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಆಲ್ರೆಡಿ ಹೇಳಿದೆ 1986. ಅದೇ ರೀತಿ ಈ ಭೂಮಿ ಪ್ರತಿಯೊಬ್ಬರ ಅಗತ್ಯತೆಗೆ ಸಾಲುವಷ್ಟು ಇದೇ ಹೊರತು ದುರಾಸೆಗಳಿಗಲ್ಲ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ. ಅಸ್ಮಿತೆಯ ರಾಜಕಾರಣವನ್ನು ಗುರುತಿಸಿರ್ತಕ್ಕಂಥವ್ರು ಎಲಿಯಟ್ ಕಾಫ್ಮನ್. ವಿಶ್ವಸಂಸ್ಥೆ ಸ್ಥಾಪನೆ ಆಗಿರ್ತಕ್ಕಂಥದ್ದು 1945. ಸಾರ್ಕ್ನ ಪಿತಾಮಹ ಜಿಯಾ ಉರ್ ರೆಹಮಾನ್.
ಹೊಂದಿಸಿ ಬರೆಯಿರಿ, ಹೊಂದಿಸಿಬಿಟ್ಟಿದ್ದೀನಿ. EVM ಅಂತಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಅಖಿಲ ಭಾರತ ಸೇವೆಗೆ IAS ಹಾಕಿ. ಮೂಕನಾಯಕ ಅಂಬೇಡ್ಕರ್. ಒಂಬಡ್ಸ್ಮನ್ ಅಂತಂದರೆ ಲೋಕಸಭೆ. ಅದೇ WTO ಅಂತಂದರೆ ವಿಶ್ವ ವ್ಯಾಪಾರ ಸಂಘಟನೆ. ಆಲ್ರೆಡಿ ಹೊಂದಿಸ್ಬಿಟ್ಟಿದ್ದೀನಿ, ಬೇಕಂದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೆನ್ಪಿಟ್ಕೊಳ್ಳಿ. 1 ಅಂಕದ ಪ್ರಶ್ನೆ ಮುಂದೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಅದೇ ಕ್ವಶನನ್ನು ಇಲ್ಲಿ ಕೊಟ್ಟಿದ್ದೀನಿ. ಇವು ಇಂಗ್ಲೀಷ್ ಮೀಡಿಯಮ್ ಅವ್ರು ಜಸ್ಟ್ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮಧ್ಯಂತರ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು 1946. ನೆಕ್ಸ್ಟ್, ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತಂದರೆ ರಾಜೀವ್ ಕುಮಾರ್. ನೆಕ್ಸ್ಟ್, ಈ ಚಿತ್ರವನ್ನು ಪರಿಗಣಿಸಿ ಮಹಿಳೆಯ ಶಿಕ್ಷಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಪ್ರಥಮ ಶಿಕ್ಷಕಿ ಯಾರು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸಾವಿತ್ರಿಬಾಯಿ ಫುಲೆ. ಇದಕ್ಕೆ ಆಡಳಿತದ ಪ್ರಥಮ ಘಟಕ ಅಂದರೆ ಜಿಲ್ಲಾಡಳಿತ. ಮತ್ತು ಈ ಪ್ರಶ್ನೆ ರಿಪೀಟ್ ಆಗಿದೆ. ಯಾವ ಪ್ರಶ್ನೆ ಅಂತಂದರೆ 6ರಿಂದ 14 ಕಡ್ಡಾಯ ಶಿಕ್ಷಣ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳದಲ್ಲಿ 10ನೇ ಬಿಟ್ಟ ಸ್ಥಳ ನೋಡೋಣ. 10ನೇ ಬಿಟ್ಟ ಸ್ಥಳ ಏನಂತಂದರೆ ಇದಕ್ಕೆ 10ನೇದು ಶಿಕ್ಷಣ ಬರುತ್ತೆ. 9ನೇದಕ್ಕೆ ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ. 9ನೇದು ಒಂಬಡ್ಸ್ಮನ್ ಆಗಿದೆ. ಅದೇ ರೀತಿ ಸಾಲುಮರದ ತಿಮ್ಮಕ್ಕ ರಾಮನಗರ. ಅಖಿಲ ಭಾರತ ಸೇವೆಗೆ ಒಂದು ಉತ್ತಮ ಉದಾಹರಣೆ ಅಂತಂದರೆ IAS. 6ನೇದು ಏನಂತ ಇದೆ ಇಲ್ಲಿ ನೋಡಿ, ಸಮೂಹ ಮಾಧ್ಯಮ. ನೆಕ್ಸ್ಟ್, ಈ ಪ್ರಶ್ನೆಯನ್ನು ನೀವು ನೋಡ್ಬೋದು. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂತಂದರೆ ಸಮ್ಮಿಶ್ರ ಸರ್ಕಾರ, LET, ಭಯೋತ್ಪಾದನೆ. ಭೂತಾನ್ ಪ್ರಜಾಸತ್ತಾತ್ಮಕ ಚಳವಳಿ ನಾಯಕ, ಸಾರ್ಕ್ನ ಶಿಲ್ಪಿ ಜಿಯಾ ಉರ್ ರೆಹಮಾನ್. ಭಾರತದ ವಿದೇಶಾಂಗ ನೀತಿ ನೆಹರು. ನೆಕ್ಸ್ಟ್, ಸೇಮ್ ಸಾವಿತ್ರಿಬಾಯಿ ಫುಲೆ ಬಂದ್ಲು. ಇದೇ ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು. ನೆಕ್ಸ್ಟ್ ಇದು ಬರುತ್ತೆ ರಾಜೀವ್ ಕುಮಾರ್ ಆಗಿರ್ಬೋದು. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ 6 to 14 years. ಆಲ್ರೆಡಿ ನೋಡಿ ಇಂಗ್ಲೀಷ್ ಮೀಡಿಯಮ್ ಹಾಕಿದ್ದೀವಿ, ಈಸಿ ಇದೆ. ಇವನ್ನೆಲ್ಲ ನೀವು ಫಿಲ್ ಮಾಡ್ಕೊಂಬಿಡಿ. ನೆಕ್ಸ್ಟ್, ಸೇಮ್ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಕೊಟ್ಟಿದ್ದಾರೆ. ಇಲ್ಲಿ ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿರ್ತಕ್ಕಂಥದ್ದು ಯಾವುದು ಅಂತಂದರೆ ನೋಡಿ, ದ ಆ್ಯಕ್ಟ್ ವಿಚ್ ಟ್ರಾನ್ಸ್ಫರ್ಡ್ ಪವರ್ ಫ್ರಮ್ ಕಂಪನಿ ಟು ದ ಕ್ರೌನ್ 1858 ಬ್ರಿಟಿಷ್ ಕ್ರೌನ್ ಆ್ಯಕ್ಟ್. ಭಾರತೀಯ ಇಲ್ಲಿದೆ. ನೆಕ್ಸ್ಟ್, ಎರಡನೇ ಕ್ವಶನ್ಗೆ ಆನ್ಸರನ್ನು ನೋಡಿ. ಇದಕ್ಕೆ ಆನ್ಸರ್ ಸಾವಿತ್ರಿಬಾಯಿ ಫುಲೆ. ಮೂರನೇದಕ್ಕೆ ಕೊಲಿಯೇಶಿಯೆ. ಎ ಬರುತ್ತೆ ಇದಕ್ಕೆ ಆನ್ಸರ್, ಕೊಲಿಯೇಶಿಯೆ. ನೆಕ್ಸ್ಟ್, 4ನೇ ಪ್ರಶ್ನೆಗೆ 1, 2, 3 ಹಾಕಿದ್ದೀನಿ ಇಲ್ಲ, ಆಲ್ರೆಡಿ ಇಲ್ಲಿ ಹಾಕಿಬಿಟ್ಟಿದ್ದೀನಿ ಅದರ ಆನ್ಸರ್. 5ನೇ ಪ್ರಶ್ನೆ ಮೊಹಮ್ಮದ್ ಗಡಾಫಿ. ನೆಕ್ಸ್ಟ್, ಒಂದೊಂದೇ. ರಾಷ್ಟ್ರಪತಿ ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಇರತಕ್ಕಂಥದ್ದು ಹೈದರಾಬಾದಲ್ಲಿ. 8ನೇದು ಭಾರತವನ್ನು. 9ನೇದು ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು ಶಿಕ್ಷಣ. 10ನೇದು ನೆಹರು. ಬಿಟ್ಟ ಸ್ಥಳ ಆಯಿತು. ಈಗ ಹೊಂದಿಸಿ ಬರೀ. ಪಕ್ಷಾಂತರ ನಿಷೇಧ ಕಾಯ್ದೆ ಹಾಕಿದ್ದೀನಿ. UPSC ಅಂದರೆ ಕೇಂದ್ರ ಲೋಕ ಸೇವಾ ಆಯೋಗ. ಸತಿ ಪದ್ಧತಿ ನಿಷೇಧ ರಾಜಾರಾಮ್ ಮೋಹನ್ ರಾಯ್. CBI ಅಂತಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್, ಇಲ್ಲಿ ಹಾಕಿದ್ದೀನಿ ಚುನಾವಣೆ ಮೂಲ ಪದ ಎಲಿಗೆರೆ. ಅಕ್ಷರ ಕ್ರಾಂತಿ ಜ್ಯೋತಿಬಾ ಫುಲೆ. ಕಾರ್ಮಿಕರ ದಿನ ಮೇ 1. ನೆಕ್ಸ್ಟ್ ನೋಡೋದಾದರೆ ಕೌಟುಂಬಿಕ ದೌರ್ಜನ್ಯ ನಿಷೇಧ ಕಾಯ್ದೆ 26 ಅಕ್ಟೋಬರ್ 2006ರಲ್ಲಿ ಬಂದಿರತಕ್ಕಂಥ. ಭಾರತದಲ್ಲಿ ಮತದಾರನ ವಯಸ್ಸು 21ರಿಂದ 28ಕ್ಕೆ ಇಳಿಸಿರ್ತಕ್ಕಂಥದ್ದು ಅಂದರೆ 61ನೇ ತಿದ್ದುಪಡಿ, 61st ಅಮೆಂಡ್ಮೆಂಟ್. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ಯಾವಾಗ ಅಂದರೆ 1885. ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ IAS IPS. ಯಾವುದಾದ್ರು ಇಲ್ಲಿ IAS ಕೊಟ್ಟಿದ್ದಾರೆ, IAS ಹಾಕಿ. ಮೇಲು ಕೀಳು ಮತ್ತು ಮೇಲ್ವರ್ಗ ಕೆಳವರ್ಗ ಎಂಬುದು ತಾರತಮ್ಯ ಮಾಡೋದಕ್ಕೆ ಏನಂತ ಕರಿತೀವಿ ಅಂದರೆ ಸಾಮಾಜಿಕ ತಾರತಮ್ಯ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೆಗ್ನಲ್ಲಿದೆ. ಭಾರತದ ವಿದೇಶಾಂಗ ನೀತಿ ಪಿತಾಮಹ ನೆಹರು. ಪ್ರಥಮ ಲೋಕಸಭಾ ಸ್ಪೀಕರ್ GV ಮಾಳವಂಕರ್. ಚಿಪ್ಕೋ ಚಳವಳಿ ಎಲ್ಲಿದೆ ಅಂತಂದರೆ ಚಿಪ್ಕೋ ಚಳವಳಿ ಇಲ್ಲಿದೆ ನೋಡಿ. ಚಾಂಡಿ ಪ್ರಸಾದ್ ಭಟ್. ಸಾರ್ಕ್ನ ಶಿಲ್ಪಿ ಜಿಯಾ ಉರ್ ರೆಹಮಾನ್. UPSC ಕೇಂದ್ರ ಲೋಕ ಸೇವಾ ಆಯೋಗ. ಉಪ ಅಂತಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್. ನೆಕ್ಸ್ಟ್ ಕ್ವಶನ್ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ ಸ್ವಲ್ಪ. ಇಲ್ಲಿ ನೋಡಿ,
ಭಾರತದ ಫೆಡರಲ್ ನ್ಯಾಯಾಲಯದ ಮೊದಲ ಮುಖ್ಯ ನ್ಯಾಯಾಧೀಶರು ಸರ್ ಮೌರಿಸ್ ಬ್ರಯರ್. ಎರಡನೇದು ರಾಷ್ಟ್ರಪತಿ. ಮೂರನೇದು ಬಿ. ನಾಲ್ಕನೇದು ಆನ್ಸರ್ ನನಗೂ ಸಿಗ್ತಾ ಇಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗೇನಾದರೂ ಇದ್ರೆ ನೀವು ಕಮೆಂಟ್ ಮಾಡಿ, ನಾನು ಇದನ್ನು ಉತ್ತರ ನಾನು ಕಮೆಂಟ್ ಮಾಡಿ ಹೇಳಿರ್ತೀನಿ ನಿಮಗೆ, ಆಯಿತಾ. ಐದನೇದಕ್ಕೆ ಆನ್ಸರ್ ಏನಂತಂದರೆ ಮೊದಲು ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು. ಇವೆಲ್ಲ ಪ್ರಶ್ನೆಗೆ ಇಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ಒಂದ್ಸಲ ಇದನ್ನು ನೋಡ್ಕೊಂಬಿಡಿ. ಹೊಂದಿಸಿ ಬರೆಯಿರಿ, ಹೊಂದಿಸಿ ಬರೆದ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಸೇಮ್ ಅದೇ ಹಾಕಿರ್ತಕ್ಕಂಥದ್ದೇ, ಒಂದ್ಸಲ ನೋಡಿ. ನೆಕ್ಸ್ಟ್ ಮಧ್ಯಂತರ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ಯಾವಾಗ ಕಮೆಂಟ್ ಮಾಡಿ. ಗೊತ್ತಿದೆ 1946 ಹಾಕಿಬಿಟ್ಟಿದ್ದೀನಿ. ಈ ಕ್ವಶನಿಗೆ ಇವನ್ನೆಲ್ಲ ಒಂದು ಸ್ವಲ್ಪ ಓದಿ. ಸಾರ್ಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ಕಠ್ಮಂಡು ಎಲ್ಲಿದೆ? ನೇಪಾಳ. ಆರನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸೂರಿಯಲ್ಲಿರ್ತಕ್ಕಂಥದ್ದು. ಅಕ್ಷರ ಕ್ರಾಂತಿ ಪರಿಕಲ್ಪನೆ ಜ್ಯೋತಿಬಾ ಫುಲೆ. ಅದೇ ರೀತಿ ವಿಶ್ವ ಪರಿಸರ ದಿನ ಜೂನ್ 5. ಭಾರತವನ್ನ ಸಾಂಸ್ಕೃತಿಕಗಳ ವೈವಿಧ್ಯತೆ ನಾಡು ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ಯಾವುದು? ಆಲ್ಮೋಸ್ಟ್ ಮುಗಿತಲ್ಲ. ಡಿಸೆಂಬರ್ 10 ದಕ್ಷಿಣ ಆಫ್ರಿಕಾ ಸದಸ್ಯ ರಾಷ್ಟ್ರವಾಗಿ ಮುಗೀತು. ಆಲ್ರೆಡಿ ಹಾಕಿದ್ದೀನಿ. ನೋಟಾ ಅಂತಂದರೆ ನನ್ ಆಫ್ ದ ಅಬೌವ್ ಗಡಿ ಆಯೋಗದ ಅಧ್ಯಕ್ಷರು ಸರ್ ಸಿರಿಲ್ ರಾಡ್ಕ್ಲಿಫ್ ಆಗಿರ್ಬೋದು. ಬಾಂಗ್ಲಾದೇಶದ ಉದಯ ಇಲ್ಲಿದೆ 8 ಆಗಸ್ಟ್. ಕ್ವಶನ್ ಎಲ್ಲ ಅಲ್ಲೇ ಹಾಕಿದ್ದೀನಿ, ಒಂದ್ಸಲ ಸೇಮ್ ಇಂಗ್ಲೀಷ್ ಮೀಡಿಯಮ್ ಅವರು ಜಸ್ಟ್ ಅದನ್ನ ಆ ಆನ್ಸರ್ಗೆ ಟಿಕ್ ಮಾಡ್ಕೊಂಡ್ಬಿಡಿ, ಮುಗೀತು. ಭಾರತದ ಪ್ರಸ್ತುತ ಚುನಾವಣಾ ಆಯುಕ್ತರು ಡಿ ರಾಜೀವ್ ಕುಮಾರ್. ನೆಕ್ಸ್ಟ್ ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಅಂದರೆ UPSC ಒಂದು ಅಧ್ಯಕ್ಷರ ನಿವೃತ್ತಿ ವಯಸ್ಸು ಅಂದರೆ 65. ಇದು ಗೊತ್ತಿದೆ. ಇದು ಯಾರು? ಸಾವಿತ್ರಿಬಾಯಿ ಫುಲೆ. ನೆಕ್ಸ್ಟ್ ಕ್ವಶನ್ ರಿಪೀಟ್ ಆಗಿದೆ ನೋಡಿ. 6 ರಿಂದ 14 ವರ್ಷ. ಪೆರಿಸ್ಟ್ರಾಯ್ಡ್ ಮತ್ತು ಗ್ಲಾಸ್ನಾಸ್ಟ್ ಇದಕ್ಕೆ ಆನ್ಸರ್ ಏನಂತಂದರೆ, ಇದರ ಆನ್ಸರ್ ನಾನು ಟಿಕ್ ಮಾಡಿಲ್ಲ ಮೋಸ್ಟ್ಲಿ. ಇದು ಜೋ ಬೈಡನ್ ಬರ್ತಿದ್ದು ಆನ್ಸರ್, ಜೋ ಬೈಡನ್. ನೆಕ್ಸ್ಟ್ ಭಾರತದ ಸಂಸತ್ತು ಇತ್ತೀಚೆಗೆ ಭಾರತದ ಸಂವಿಧಾನದ 370ನೇ ವಿಧಿಯನ್ನು ತಿದ್ದುಪಡಿ ಮಾಡ್ತದೆ. ಮೇಲು ಕೀಳು ತಾರತಮ್ಯ, ಸಾಮಾಜಿಕ ತಾರತಮ್ಯ. ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್. ನ್ಯಾಮ್ ಅಂತಂದರೆ ಅಲಿಪ್ತ ನೀತಿ. 10ನೇ ಪ್ರಶ್ನೆಗೆ ಉತ್ತರ ನೀವು ಮಾಡಿ. ನೆಹರು. ಹೊಂದಿಸಿ ಬರೆದಿದ್ದೀನಿ ನೋಡಿ ಆಲ್ರೆಡಿ, ಬೇಕಂತಂದ್ರೆ ಇನ್ನೊಂದ್ಸಲ. ಆಸಿಯಾನ್ ಸ್ಥಾಪನೆ 8 ಆಗಸ್ಟ್ 1967. ಎಲ್ಲ ಓದ್ಕೊಂಡ್ಬಿಡಿ ಒಂದ್ಸಲ ನೀವೇ. ಮತ್ತು ನಾವು MCQ ಪ್ರಶ್ನೆ ಹೋಗ್ತೀನಿ. ದುಂಡು ಮೇಜಿನ ಮೂರನೇ ದುಂಡು ಮೇಜಿನ ಸಮ್ಮೇಳನ 1932. ಕನಿಷ್ಠ ಓಟ್ ಹಾಕ್ಲಿಕ್ಕೆ ಕನಿಷ್ಠ ವಯಸ್ಸೆಷ್ಟು? 18. ಗಂಡು ಹೆಣ್ಣು ಲಿಂಗಾಧಾರಿತ ಸಮಾನತೆ. ಜನಾಂಗೀಯ ನಾಡು ಅಂತಂದರೆ ಆಫ್ರಿಕಾ. ಮೈಸೂರು ತಾತಯ್ಯ ಅಂದರೆ ಶ್ರೀ ವೆಂಕಟಕೃಷ್ಣಯ್ಯ. ಹೊಂದಿಸಿ ಬರೆಯಿರಿ. ಇಷ್ಟು ಹೊಂದಿಸಿ ಬರೆಯಿರಿ ಸಾಕು. ಏನು ಹೊಂದಿಸಿ ಬರೆಯಿರಿ? MCQ ಏನು ಕೊಟ್ಟಿದ್ದೀನಿ ಇಷ್ಟು ಸಾಕು. 1 ಮಾರ್ಕ್ಸಿನ PDF ಅನ್ನು ಕೊಡ್ತಾ ಇದ್ದೀನಿ, ಒಂದು ಸ್ಟ್ರಾಟಜಿಯನ್ನು ಹೇಳ್ತಾ ಇದ್ದೀನಿ. ವಿಡಿಯೋನ ಕೊನೆ ತಗೊಂಡು ಜವಾಬ್ದಾರಿ ನಿಮ್ಮದು. ರಾಜ್ಯದ ಏಕೀಕರಣ ರೂವಾರಿ ವಲ್ಲಭಾಯ್ ಪಟೇಲ್. ಇದು ಯಾವ ವಿಧಿ? 312ನೇ ವಿಧಿ ಅಖಿಲ ಭಾರತ ಸೇವೆಗೆ ಅವಕಾಶ ನೀಡಿರ್ತಕ್ಕಂಥದ್ದು. ಅಸ್ಮಿತೆ ರಾಜಕಾರಣ ಎಲೆ ಕಾಫ್ಮ್ಯಾನ್. ಈಜಿಪ್ಟ್ನ ಸಂವಿಧಾನ ಜಾರಿಗೆ 1956. ಲೋಕಾಯುಕ್ತರನ್ನ ರಾಜ್ಯಪಾಲರ ನೇಮಕ ಮಾಡ್ತಾರೆ. ಭಾರತದ ಪಕ್ಷ ಪದ್ಧತಿ, ಭಾರತದಲ್ಲಿನ ಪಕ್ಷ ಪದ್ಧತಿ ಬಹುಪಕ್ಷ ಪದ್ಧತಿ. ಲೆಸಸ್ ಪೇರ್ ಅಂತಂದರೆ ಮುಕ್ತ ವ್ಯಾಪಾರ ನೀತಿ. ವಿಶ್ವಸಂಸ್ಥೆ ಅಂದ ತಕ್ಷಣ ನ್ಯೂಯಾರ್ಕಲ್ಲಿ ಇದೆ. ಭಾರತದ ವಿದೇಶಾಂಗ ನೀತಿ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ 86ನೇ ತಿದ್ದುಪಡಿ 2002ನೇ ಇಸ್ವಿ. 1 ಮಾರ್ಕ್ಸಿನ ಕ್ವಶನ್ ಅನ್ನು ಮುಂದೆ ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್. ಈ ಸಂವಿಧಾನದ ಒಂದು ಬುಕ್ಕಿನ ಚಿತ್ರ ಕೊಟ್ಟಿದ್ದಾರೆ. ಯಾವಾಗ ಜಾರಿಗೆ ಆಯಿತು? ಡಿ. ಚುನಾವಣೆಯ ಮೂಲ ಪದ ಎಲಿಗೆರೆ. ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ 6 ವರ್ಷ. ಅಕ್ಷರ ಕ್ರಾಂತಿ ಜ್ಯೋತಿಬಾ ಫುಲೆ. ಪ್ರಶ್ನೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಇದನ್ನಿಷ್ಟು ಲಾಸ್ಟ್ ಮೂಮೆಂಟಲ್ಲಿ ಇಷ್ಟು ಓದ್ಕೊಂಡು ಹೋದರೆ ಸಾಕು. ನೆಕ್ಸ್ಟ್ ಅದೇ ರೀತಿ 6ನೇ ಪ್ರಶ್ನೆಗೆ, ಇದು ಪ್ರಜಾಪ್ರಭುತ್ವ ಕಾವಲು ನಾಯಿ ಅಂತಂದರೆ ವಿರೋಧ ಪಕ್ಷ. ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಸೂರಿ. ರೈತರ ಮೂಲ ಕಸುಬು ಕೃಷಿ. 9ನೇದು ಹೆಗ್. 10ನೇದು ಟೆರರೆ. IMF ಅಂತಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು. ನ್ಯಾಮ್ ಅಂತಂದರೆ ಅಲಿಪ್ತ ನೀತಿ. ಸಾಕ್ನ ಶಿಲ್ಪಿ ಜಿಯಾ-ಉರ್-ರೆಹಮಾನ್. ಮೂಕನಾಯಕ ಡಾಕ್ಟರ್ BR ಅಂಬೇಡ್ಕರ್. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಸಮ್ಮಿಶ್ರ ಸರ್ಕಾರ. ನೆಕ್ಸ್ಟ್
ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷರು. ಈ ಪ್ರಶ್ನೆ ನಾನು ಮಾರ್ಕ್ ಹಾಕಿಲ್ಲ, ನಿಮ್ಗೆ ಗೊತ್ತಿದ್ರೆ ಹಾಕಿ. ನಾನು ಕಮೆಂಟಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಈ ಪ್ರಶ್ನೆಗೆ ಅಪ್ಡೇಟ್ ಕೊಟ್ಟಿರ್ತೀನಿ. ಇವುಗಳಲ್ಲಿ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಗುರುತಿಸಿ. ವೃತ್ತಿನಿರತ ವರ್ಗ, ಅನಾಮಧೇಯತೆ, ಅಧಿಕಾರದಲ್ಲಿ ಶ್ರೇಣಿ ಪದ್ಧತಿ, ಮೇಲಿನ ಎಲ್ಲವೂ. ಪರಿಸರ ದಿನಾಚರಣೆ ಜೂನ್ 5. ಪ್ರತಿಭಾವಂತ ವಿದ್ಯಾರ್ಥಿಗಳು ಸಮೂಹ ಹೆಚ್ಚಿನ ಹಣ ಮತ್ತು ಸೌಲಭ್ಯ ಗೌರವಗಳಿಗಾಗಿ ವಿದೇಶಕ್ಕೆ ವಲಸೆ ಹೋಗಿರ್ತಕ್ಕಂಥದ್ದನ್ನು ಬ್ರೈನ್ ಡ್ರೈನ್ ಅಥವಾ ಬೌದ್ಧಿಕ ಪಲಾಯನ ಅಂತ. ಲೆಸಸ್ ಪೇರ್ ಅಂದರೆ ಮುಕ್ತ ಮಾರುಕಟ್ಟೆ. ಚುನಾವಣೆ ಪದ ಪ್ರಶ್ನೆ ರಿಪೀಟ್ ಆಗಿದೆ. ಏನಂತ ಇದೆ? ಎಲಿಗೆರೆ. 7ನೇದು ಅಖಿಲ ಭಾರತ ಸೇವೆಗೆ 312ನೇ ವಿಧಿ. ಬಂಗಾಳವು ನೀಲಿ ಬೆಳೆ. ಲೀಬಿಯಾದ ನಿರಂಕುಶಾಧಿಕಾರಿ ಮೊಹಮ್ಮದ್ ಗಡಾಫಿ. ನೆಕ್ಸ್ಟ್ 1966ರಲ್ಲಿ ತಾಷ್ಕೆಂಟ್ ಒಪ್ಪಂದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಜಡ್ಡೆ ಭುಟ್ಟೋ ಅವರು ಸಹಿ ಹಾಕ್ತಾರೆ. ಮುಗಿದೋಯ್ತಷ್ಟೇ. ಜಡ್ಡೆ ಭುಟ್ಟೋ ಅಯೂಬ್ ಖಾನ್ ಅವರು ಸಹಿ ಮಾಡ್ತಾರೆ. ಇಲ್ಲಿ ಆಲ್ರೆಡಿ ಹೊಂದಿಸಿ ಬರೆದ್ಬಿಟ್ಟಿದ್ದೀನಿ. ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತ ಅಂದ ತಕ್ಷಣ ಬೌಂಡ್ರಿ ಕಮಿಷನ್ ಬರುತ್ತೆ. ಬುದ್ಧನ ಪುಣ್ಯ ಭೂಮಿ ಭಾರತ. ಲೋಕ್ಪಾಲ್ ಅಂದ ತಕ್ಷಣ ಪ್ರಧಾನಮಂತ್ರಿ. ಜನಾಂಗೀಯ ನಾಡು ಅಂದರೆ ಆಫ್ರಿಕಾ ಬರುತ್ತೆ. ತದನಂತರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಅಂದರೆ ಮಸೂರಿ. 1 ಮಾರ್ಕ್ಸಿನ ಕ್ವಶನ್ ನೆಕ್ಸ್ಟ್ ಕೊಡ್ತೀನಿ. ಅದೇ ರೀತಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೇನಿಲ್ಲ, MCQ ಕ್ವಶನ್ ಮುಗಿತು. ಪ್ರಶ್ನೆ ಅವೇ ರಿಪೀಟ್ ಆಗ್ತಾ ಇದೆ. ಆಪರೇಷನ್ ಪೋಲೋ ಅಂದ ತಕ್ಷಣ ಹೈದರಾಬಾದಿನ ವಿಲೀನ. ವಿಶ್ವ ಕಾರ್ಮಿಕರ ದಿನ ಮೇ 1. ಕೆಳಗಿನ ಪ್ರಶ್ನೆಯಲ್ಲಿ ನೋಡಿದ ತಕ್ಷಣ ಈ ಮಹಿಳೆ ಯಾವ ಜಿಲ್ಲೆಗೆ ಸೇರಿರ್ತಾಳೆ ಅಂತಂದರೆ ರಾಮನಗರ. ಲೆಸಸ್ ಫೇರ್ ಅಂತಂದರೆ ಮುಕ್ತ ಮಾರುಕಟ್ಟೆ, ಮುಕ್ತ ವ್ಯಾಪಾರ ನೀತಿ. ಚುನಾವಣೆ ಪದ ಮುಗಿದು ಅದೇ ಪ್ರಶ್ನೆ ರಿಪೀಟ್ ಆಗ್ತಾ ಇದೆ ಅಷ್ಟೇ. 7ನೇದು ಅಕ್ಷರ ಕ್ರಾಂತಿ. ಯಾರಪ್ಪ? ಜ್ಯೋತಿಬಾ ಫುಲೆ. ಭಾರತದ ಪ್ರಥಮ ಅಣು ಪರೀಕ್ಷೆ 1974. ಬಂಗ್ ಬಂಧು ಅಂತಂದ್ರೆ ಯಾರು? ಮುಜಿಬುರ್ ರೆಹಮಾನ್. ಇದನ್ನ ಎಷ್ಟು ನೀವು ನೋಡ್ಕೊಳ್ಳಿ. ನಾನು ನೆಕ್ಸ್ಟ್ 1 ಅಂಕದ ಪ್ರಶ್ನೆಗೆ ಹೋಗ್ತೀನಿ. ಈಗ ಇವಿಷ್ಟು